ಕಳೆದ ಬಾರಿ ಬಿಗ್ ಬಾಸ್ ಶೋದಲ್ಲಿ ಕಾಣಿಸಿಕೊಂಡಿದ್ದ ನಟಿ ಭವ್ಯ ಗೌಡ ಅವರು ಇತ್ತೀಚೆಗೆ ಕರ್ಣ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಜೂನ್ 16ರಂದು ಪ್ರಸಾರ ಆಗಬೇಕಿದ್ದ ಧಾರಾವಾಹಿ ಕೊನೆ ಕ್ಷಣದಲ್ಲಿ ಪ್ರಸಾರ ಸ್ಥಗಿತಗೊಂಡಿತು. ಅದಕ್ಕೆ ಕಾರಣ ಅವರು ಈ ಹಿಂದೆ ನಟಿಸಿದ್ದ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದ ಎಂದು ಹೇಳಲಾಗಿತ್ತು. ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಪ್ರೇಕ್ಷಕರಂತೂ ಸಖತ್ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ನಿರೂಪಣೆಗೆ ನಾನು ಬರೋದೇ ಇಲ್ಲ ಎಂದು ಹೇಳಿದ್ದ ಕಿಚ್ಚ ಸುದೀಪ್ ಅವರು ವಾಪಸ್ ಬರಲು ಒಪ್ಪಿಕೊಂಡಿದ್ದಾರೆ. ತಾನ್ಯಾಕೆ ಬಿಟ್ಟು ಹೋಗಿದ್ದೆ, ಈಗ್ಯಾಕೆ ಮತ್ತೆ ಶೋ ನಿರೂಪಣೆಗೆ ಒಪ್ಪಿಕೊಂಡೆ ಎಂಬಿತ್ಯಾದಿ ವಿಷಯಗಳನ್ನು ಕಿಚ್ಚ ಸುದೀಪ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾಧ್ಯಮದವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದರು. ಭವ್ಯ ಗೌಡ ವಿಷಯಕ್ಕೂ ಉತ್ತರ. ಕಳೆದ ಬಾರಿ ಬಿಗ್ ಬಾಸ್ ಶೋದಲ್ಲಿ ಪಾಲ್ಗೊಂಡಿದ್ದ ನಟಿ ಭವ್ಯ ಗೌಡ ಅವರು ಇತ್ತೀಚೆಗೆ ಜೀ ಕನ್ನಡದ ಕರ್ಣ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಜೂನ್ 16ರಂದು ಪ್ರಸಾರ ಆಗಬೇಕಿದ್ದ ಧಾರಾವಾಹಿ ಕೊನೆ ಕ್ಷಣದಲ್ಲಿ ಪ್ರಸಾರ ಸ್ಥಗಿತಗೊಂಡಿತು. ಇದಕ್ಕೆ ಕಾರಣ ಭವ್ಯ ಗೌಡ ಅವರು ಈ ಹಿಂದೆ ನಟಿಸಿದ್ದ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಅಗ್ರಿಮೆಂಟ್ ಎನ್ನಲಾಗಿತ್ತು. ಇನ್ನು ಭವ್ಯ ಗೌಡ ಕರ್ಣ ಧಾರಾವಾಹಿಯ ಬರೋದಕ್ಕೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಸೀರಿಯಲ್ ಮತ್ತು ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋದಲ್ಲಿ ಪಾಲ್ಗೊಂಡಿದ್ದರು. ಸಾಮಾನ್ಯವಾಗಿ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿಸುವಾಗ 6 ತಿಂಗಳ ಮಟ್ಟಿಗೆ ವಾಹಿನಿಯೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿರುತ್ತದೆ. ಅದೇ ಒಪ್ಪಂದದ ಅವಧಿ ಮುಗಿಯುವ ಮುನ್ನವೇ ಭವ್ಯ ಗೌಡ ಬೇರೆ ವಾಹಿನಿಗೆ ಹೋದರು. ಹೀಗಾಗಿ ಪ್ರತಿಸ್ಪರ್ಧಿ ವಾಹಿನಿಯಿಂದ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತರಲಾಗಿದೆ ಎಂದು ಹೇಳಲಾಗಿದೆ. ಈ ಬಗ್ಗೆ ಭವ್ಯ ಗೌಡ ಆಗಲಿ, ಕರ್ಣ ಟೀಮ್ ಆಗಲಿ ಅಥವಾ ವಾಹಿನಿಗಳಾಗಲಿ ಈ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಸುದೀಪ್ ಅವರ ಪ್ರತಿಕ್ರಿಯೆ. ಬಿಗ್ ಬಾಸ್ ಶೋ ಸಂಬಂಧ ಕಲರ್ಸ್ ಕನ್ನಡ ವಾಹಿನಿಯಿಂದ ಜೂನ್ 30ರಂದು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶೋ ಆಯೋಜಕರಿಗೆ ಭವ್ಯ ಗೌಡ ಒಪ್ಪಂದದ ಬಗ್ಗೆ ಪ್ರಶ್ನೆ ಎದುರಾಯಿತು. ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆಂದು ಲೀಗಲ್ ನೋಟಿಸ್ ಕಳಿಸಿದ ಘಟನೆ ಇತ್ತೀಚೆಗೆ ನಡೆಯಿತು. ಈ ಪ್ರಕ್ರಿಯೆ ಹೇಗಿರುತ್ತೆ ಎಂಬ ಪ್ರಶ್ನೆ ಎದುರಾಯಿತು. ಇದಕ್ಕೆ ಉತ್ತರಿಸಿದ ವಾಹಿನಿಯ ಬಿಸಿನೆಸ್ ಹೆಡ್ ಪ್ರಶಾಂತ್ ಅವರು, ಇದನ್ನ ಸ್ಪರ್ಧಿಗಳೇ ಹೇಳಬೇಕು. ಕಾನೂನು ಪ್ರಕಾರ ಅವರೇ ಸಹಿ ಮಾಡಿರುತ್ತಾರೆ. ಅದರ ಬಗ್ಗೆ ನಾನು ಮಾತನಾಡುವ ಹಾಗಿಲ್ಲ ಎಂದು ಹೇಳಿದರು. ಆಗ ಮಧ್ಯಪ್ರವೇಶ ಮಾಡಿದ ಸುದೀಪ್ ಅವರು, ಯಾರ ಬಗ್ಗೆ ಕೇಳ್ತಿದ್ದೀರಾ ನೀವು ಎಂದು ಪತ್ರಕರ್ತರಿಗೆ ಪ್ರಶ್ನಿಸಿದರು. ಭವ್ಯ ಗೌಡ ಬಗ್ಗೆ ಎಂದು ಮಾಧ್ಯಮದವರು ಹೇಳಿದರು. ಆಗ ಸುದೀಪ್ ಉತ್ತರಿಸಿ, ಅದು ಸೀರಿಯಲ್ನಿಂದ ಬಂದಿರೋದು, ಬಿಗ್ ಬಾಸ್ನಿಂದ ಅಲ್ಲ. ಈಗ ಅದ್ಯಾಕೆ ಎಂದು ಕಿಚ್ಚ ಸುದೀಪ್ ಅವರು ಉತ್ತರಕ್ಕೆ ಪ್ರತ್ಯುತ್ತರ ನೀಡಿದರು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.